ಸರ್ ನಮಸ್ತೆ. ನಿಮ್ಮ ನಮಸ್ಕಾರ ಯಾರಿಗ್ರಿ ಬೇಕು? ಎಕ್ಸ್ಪೀರಿಯನ್ಸ್ ಇದನ್ನು ಒಂದೇ ಒಂದು ಕಾರಣಕ್ಕೋಸ್ಕರ ನಿಮಗೆ ಹೈ ಪ್ರೊಫೈಲ್ ಕೇಸ್ನ ವಯಸ್ಸರೆ ನೀವೇನ್ರಿ ಮಾಡಿದ್ದೀರಾ? ಆರೋಪಿಗಳ ಜೊತೆ ಶಾಮೀಲಾಗಿ ಅವ್ರ ದುಡ್ಡು ಇಸ್ಕೊಂಡಿರೋದು ಪ್ರೂವ್ ಆಗಿದೆ. ಮೋಸ್ಟ್ಲಿ ನಿಮಗೆ ಇಷ್ಟಲ್ಲೇ ಸಸ್ಪೆಂಡ್ ಆರ್ಡರ್ ಬರ್ಬೋದು. ಸರ್ ಹಾಗೆಲ್ಲ ಹೇಳ್ಬಿಡಿ ಸರ್. ಈ ಹಿಂದೆ ಕೂಡ ಇಂಥ ಕೇಸ್ಗಳಲ್ಲಿ ಎಷ್ಟೋ ಸಾರಿ ಸಿಗಾಕೊಂಡಿದ್ದೀರಾ. ಆದರೆ ನಿಮ್ಮ ಇನ್ಫ್ಲೂಯೆನ್ಸಿಂದ ಬಚಾವಾಗೋಗ್ಬಿಟ್ರಿ. ಈ ಸಾರಿ ಖಂಡಿತ ನಿಮ್ಮನ್ನ ಯಾರೂ ಕಾಪಾಡೋದಕ್ಕಾಗೋದಿಲ್ಲ. ಈಗಲೇ ಕೆಲಸ ಕಳ್ಕೊಳ್ತೀನಂತ ಮೆಂಟಲಿ ಪ್ರಿಪೇರ್ ಆಗೋಗ್ಬಿಡಿ. ಸರ್ ಪ್ಲೀಸ್ ಸರ್, ದಯವಿಟ್ಟು ಹಾಗೆ ಹೇಳ್ಬಿಡಿ. ನನ್ನೇನಾದರೂ ಸಸ್ಪೆಂಡ್ ಮಾಡಿದ್ರೆ ನನ್ನ ಮರ್ಯಾದೆ ಹಾಳಾಗಿದೆ ಸರ್. ಇದು ನನ್ನ ಕೈಲಿಲ್ಲ, ಇಡೀ ಡಿಪಾರ್ಟ್ಮೆಂಟೇ ನಿಮ್ಮ ವಿರುದ್ಧವಾಗಿ ನಿಂತಿದೆ. ಸಾರಿ ನಾಗರಾಜ್, ನಾನೇನೂ ಮಾಡೋದಕ್ಕಾಗಲ್ಲ. ಸರ್ ಪ್ಲೀಸ್ ಸರ್. ಯಾಕ್ರಿ, ಏನಾಯ್ತು? ಯಾಕೋ ನಾನು ಸಸ್ಪೆಂಡ್ ಆಗ್ತಿದ್ದೀನಿ ಅನಿಸ್ತಿದೆ. ಯಾಕೆ? ಅಂಥದ್ದೇನಾಯ್ತು? ಯಾವುದೋ ಕೇಸಲ್ಲಿ ದುಡ್ಡು ಇಸ್ಕೊಂಡಿದ್ದು ನಮ್ಮ ಡಿಪಾರ್ಟ್ಮೆಂಟ್ಗೆ ಗೊತ್ತಾಗಿದೆ. ಈಗ ತಾನೇ ಹೈಯರ್ ಆಫೀಸರ್ ಫೋನ್ ಮಾಡಿ ಹೇಳಿದ್ರು. ಬರೀ ಬೇರೆಯವ್ರ ದುಡ್ಡಿಗೆ ಆಸೆ ಪಟ್ಟು ಕೊನೆಗೂ ಮರ್ಯಾದೆ ಕಳ್ಕೊಳ್ಳೋ ಥರ ಆಯ್ತಲ್ರಿ. ಎಷ್ಟು ಬೇಡ ಅಂತ ಹೇಳಿದ್ರು ನನ್ನ ಮಾತೇ ಕೇಳ್ತಾ ಇರಲಿಲ್ಲ ನೀವು. ಇವಾಗ ನೋಡಿದ್ರ ನಿಮ್ಮ ಪರಿಸ್ಥಿತಿ ಏನಾಯ್ತು ಅಂತ. ಸಾಕು ಸುಮ್ಮನಿರೆ, ಉರಿಯೋ ಬೆಂಕಿಗೆ ತುಪ್ಪ ಸುರಿಬೇಡ. ಇನ್ನು ಸ್ವಲ್ಪ ದಿನದಲ್ಲೇ ರಿಟೈರ್ಡ್ ಆಗ್ತಾ ಇದೆ. ಆದ್ರೆ ಈಗ ಸಸ್ಪೆಂಡ್ ಆದರೆ ಇರೋ ಮರ್ಯಾದೆನೂ 3 ಕಾಸಿಗೆ ಹರಾಜಾಗೋಗುತ್ತೆ. ಸಾಲದು ಅಂತ ನನ್ನ ಬರೋ ಬೆನಿಫಿಟ್ ಕೂಡ ಸಿಗೋದಿಲ್ಲ. ನನ್ನಿಂದ ತಪ್ಪಾಯ್ತು, ಇನ್ನು ಮುಂದೆ ಇಂಥ ಕೆಲಸ ಮಾಡಲ್ಲ ಅಂತೇಳಿ ನಿಮ್ಮ ಹೈಯರ್ ಆಫೀಸರ್ ಹತ್ರ ಹೋಗಿ ಕ್ಷಮೆ ಕೇಳ್ರಿ. ಏನು ಮಾಡಿದ್ರು ಈಗ ಪ್ರಯೋಜನನೇ ಇಲ್ಲ. ನಾನು ಕೆಲಸ ಕಳ್ಕೊಳ್ಳೋದು ಗ್ಯಾರಂಟಿನೇ. ಹಲೋ ಭರತನ, ಹೇಳಿ. ವಿಷಯ ಗೊತ್ತಾದ್ದೇನಲ್ಲ ನರಸಿಂಹ? ಏನು ವಿಷಯ? ಅದು ಈ ತಿಂಗಳು ಜಯರಾಮಣ್ಣಂಗೆ ರಿಟೈರ್ಡ್ ಆಗ್ತಿದೆ. ಅದನ್ನ ಹೇಳಕ್ಕಂತಾನೆ ಕಾಲ್ ಮಾಡಿದೆಪ್ಪ. ಸರಿ, ನಾನು ಆಮೇಲೆ ಮಾಡ್ತೀನಿ. ಸರಿ. ಅಪ್ಪಂಗೆ ರಿಟೈರ್ಮೆಂಟಾ? ಈ ವಿಷಯ ಅಪ್ಪಂಗೆ ಗೊತ್ತಿದೆಯೋ ಇಲ್ವೋ? ಅವ್ರಿಗೆ ಹೇಗೆ ಹೇಳೋದು? ಗೊತ್ತಾದರೆ ಬೇಜಾರು ಮಾಡ್ಕೊತಾರೆ. ಅದು ಅಲ್ಲದೆ ನನಗೂ ಕೆಲಸ ಇಲ್ಲ. ಈ ಸತಿ ಎಕ್ಸಾಮಿಂಗೋ ಚೆನ್ನಾಗಿ ಬರ್ದೀನಿ. ಹೇಗಾದರೂ ಮಾಡಿ ಪಾಸಾಗಿ ಇನ್ಸ್ಪೆಕ್ಟರ್ ಆಗಲೇಬೇಕು. ಹೇಳಮ್ಮ, ಏನು ಇಷ್ಟು ದಿನ ಆದಮೇಲೆ ಫೋನ್ ಮಾಡಿದ್ಯಾ? ಏನು ಸಮಾಚಾರ? ನಿಮ್ಮಪ್ಪ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ಕಣೆ. ನಾನು ಇಲ್ಲಿದ್ದೀನಿ ಅಂತ ತಾನೇ ಅವ್ರು ಬೇಜಾರು ಮಾಡ್ಕೊಂಡಿರೋದು. ನಾನು ಇಲ್ಲಿಂದ ಎಲ್ಲಿಗೂ ಬರಲ್ಲ ಅಂತ ಅವ್ರಿಗೆ ಹೇಳ್ಬಿಡು. ಅವ್ರು ಬೇಜಾರಾಗಿರೋದು ಅವ್ರ ಕೆಲಸ ಹೋಗುತ್ತೆ ಅಂತ ಕಣೆ. ಕೆಲಸನಾ? ಅಂಥದ್ದೇನಾಯ್ತು? ನಿಮ್ಮಪ್ಪ ಕೆಲಸ ಕಳ್ಕೊಳ್ಳೋ ಹಂತಕ್ಕೆ ಬಂದ್ಬಿಟ್ಟಿದ್ದಾರೆ. ಅದ್ಯಾವುದೋ ವಿಚಾರದಲ್ಲಿ ದುಡ್ಡು ಹೊಡೆದು ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಅವ್ರನ್ನ ಸಸ್ಪೆಂಡ್ ಮಾಡ್ಬೋದು ಅಂತ ಯಾರೋ ಅವ್ರಿಗೆ ಫೋನ್ ಮಾಡಿ ಹೇಳಿದ್ರು. ಅವ್ರವ್ರು ಮಾಡಿರೋ ಕರ್ಮಕ್ಕೆ ತಕ್ಕ ಶಿಕ್ಷೆ ಅನುಭವಿಸ್ತಾರೆ ಅನ್ನೋದು ನಮ್ಮ ಅಪ್ಪನ ವಿಷಯದಲ್ಲೂ ನಿಜ ಆಯಿತು. ಯಾವಾಗಲೂ ಆಗಬೇಕಾಗಿದ್ದು ಈಗ ಆಗ್ತಿದೆ ಅಷ್ಟೆ. ಏನೇ ಹೀಗೆ ಹೇಳ್ತಾ ಇದೆಯಾ? ಇನ್ನೇನಮ್ಮ, ಅಪ್ಪ ಏನಾದರೂ ಒಳ್ಳೆಯವರಾಗಿದ್ದು ಈ ಥರ ಏನಾದರೂ ಆಗಿದ್ದರೆ ನಾನು ಕೂತ್ಕೊಂಡು ಅಳ್ತಿದ್ದೆ. ಆದರೆ ಅವ್ರು ಏನು ಅಂತ ನಿನಗೂ ತುಂಬ ಚೆನ್ನಾಗಿ ಗೊತ್ತಿದೆ ಅಲ್ವಾ ಮಾಮ್? ಅಟ್ಲೀಸ್ಟ್ ಇವಾಗ ಕೆಲಸ ಹೋದ್ಮೇಲೆ ಅವ್ರಿಗೆ ಬುದ್ಧಿ ಬರುತ್ತಾ ಅಂತ ನೋಡೋಣ. ನೀನು ಜಾಸ್ತಿ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಆರಾಮಾಗಿರು. ಟೇಕ್ ಕೇರ್.